सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीये पादे दशभिः सूत्रैः उपनिबद्धे अस्मिन् समुदायाधिकरणे तानि सर्वाणि दशसूत्राणि एकवारं पठित्वा अनन्तरं तत्र द्वितीयं सूत्रं तत्र तस्मिन् अधिकरणे द्वितीयं सूत्रं पादादितः तत्सूत्रम् एकोनविंशं सूत्रम्। इदं सूत्रं द्विवारं पठित्वा तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं एकोनविंशं सूत्रं तद्भाष्यभागं च विचारयामः। ॐ
ಶ್ರೀಮಚ್ಛಂಕರ ಸದ್ಗುರೋರ್ಭಗವತೋ ಗಾಧಾಮಸಾಧಾರಣೀಂ ವಾಣೀಂ ನ ಪ್ರತನೀಯಸೀಂ ಮುಹುರಿಮಾಂ ಗಾಢುಂ ಸಮುತ್ಕಂಠತೆ ತನ್ಮೂರ್ತಿ ಪ್ರಭುರೇವ ಭಕ್ತಜನತಾ ವಾತ್ಸಲ್ಯ ವೈಪುಲ್ಯಭೂ ಅಸ್ಮೈ ಸಾಧು ದದಾತು ಶಸ್ತದಯಯ ಹಸ್ತಾವಲಂಬಂ ಹರಃ. ಓಂ ಶ್ರೀಮಚ್ಛಂಕರ ಸದ್ಗುರೋರ್ಭಗವತೋ ಅಗಾಧಾಮಸಾಧಾರಣೀಂ ಶ್ರೀಮಚ್ಛಂಕರ ಸದ್ಗುರೋರ್ಭಗವತೋ ಗಾಧಾಮಸಾಧಾರಣೀಂ ವಾಣೀಂ ನಃ ಪ್ರತನೀಯಸೀಂ ಮುಹುರಿಮಾಂ ಗಾಢುಂ ಸಮುತ್ಕಂಠತೆ ತನ್ಮೂರ್ತಿ ಪ್ರಭುರೇವ ಭಕ್ತಜನತಾ ವಾತ್ಸಲ್ಯ ವೈಪುಲ್ಯಭೂ ಅಸ್ಮೈ ಸಾಧು ದದಾತು ಶಸ್ತದಯಯ ಹಸ್ತಾವಲಂಬಂ ಹರಃ. ಇದು ಒಂದು ಆಚಾರ್ಯ ದಿಗ್ವಿಜಯ ಅಂತ ಒಂದಿದೆ. ಶಂಕರ ದಿಗ್ವಿಜಯ ಅಲ್ಲ, ಆಚಾರ್ಯ ದಿಗ್ವಿಜಯ ಅಂತ ಒಬ್ಬರು, ಈ ಅವರ ಕಾವ್ಯನಾಮ ವಲ್ಲಿ ಸಹಾಯ ಅಂತ. ವಲ್ಲಿ ಸಹಾಯ ಅಂತ ಒಬ್ಬರು ಕವಿಗಳು ಕಾವ್ಯನಾಮ ಇಟ್ಕೊಂಡು ಬರೆದಿದ್ದಾರೆ. ಅದರಲ್ಲಿ ಬಂದಿರತಕ್ಕಂಥ ಒಂದು ಮಂಗಳ ಶ್ಲೋಕ ಇದು, ಪ್ರಶಸ್ತಿ ಶ್ಲೋಕ. ಬಹಳ ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಭಗವತಃ ಶ್ರೀಮಚ್ಛಂಕರ ಸದ್ಗುರೋ ಅಗಾಧಾಂ ಅಸಾಧಾರಣೀಂ ಪ್ರತನೀಯಸೀಂ ಇಮಾಂ ವಾಣೀಂ ಮುಹುಹು ಯಹ ಗಾಢುಂ ಸಮುತ್ಕಂಠತೆ. ಏನು? ಭಗವಂತರಾದ ಶ್ರೀಮಚ್ಛಂಕರ ಸದ್ಗುರುಗಳ ಈ ಅಗಾಧವಾಗಿರತಕ್ಕಂತಹ, ಗಾಧ ಅಂತಂದರೆ ಒಂದು ನಾವು ಅದನ್ನು ಪಡೆಯುವುದಕ್ಕೆ ಯೋಗ್ಯವಾದದ್ದು. ಅಗಾಧ ಅಂತಂದರೆ ಅದನ್ನು ಅಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಅಷ್ಟೊಂದು ವಿಸ್ತಾರವಾಗಿರತಕ್ಕಂತಹ ಮತ್ತು ಅಸಾಧಾರಣೀ, ಇದೇನು ಸಾಧಾರಣವಾದ ವಿಷಯವಲ್ಲ. ಆತ್ಮೈಕತ್ವ ವಿಜ್ಞಾನ ಮತ್ತು ಪ್ರತನೀಯಸೀಂ ಅಂದರೆ ವಿವಿಧವಾಗಿ ಹರಡಿಕೊಂಡಿರ್ತಕ್ಕಂಥದ್ದು, ಗೊತ್ತೇ ಆಗೋದಿಲ್ಲ. ಯಾವುದು ಸಿದ್ಧಾಂತ ಯಾವುದು ಅಲ್ಲ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ಇಂತಹ ಈ ಒಂದು ಶ್ರೀಮಚ್ಛಂಕರರ ವಾಣಿ ಇದೆಯಲ್ಲ, ಯಾವುದದು? ಅದೇ ಸೂತ್ರ ಭಾಷ್ಯ ಅಂತಕ್ಕಂಥ ಒಂದು ಗ್ರಂಥ. ಅದನ್ನು ಮುಹುಹು ಪುನಃ ಅಂತಂತ, ಪುನಃ ಮತ್ತೆ ಮತ್ತೆ ಯಹ ಯಾರು ಗಾಢುಂ ಸಮುತ್ಕಂಠತೆ. ಗಾಢುಂ ಅಂದರೆ ಅದನ್ನು ಅಧ್ಯಯನ ಮಾಡಿ ಅನುಭವಕ್ಕೆ ತಂದುಕೊಳ್ಳಲು ಪ್ರಯತ್ನವನ್ನು ಪಡುತ್ತಿದ್ದಾರೆಯೋ ಅಥವಾ ಅದಕ್ಕಾಗಿ ಹೊರಟಿದ್ದಾರೆಯೋ ಏನು ಅಸ್ಮೈ ಇಂತಹವರಿಗೆ, ಅಸ್ಮೈ ಜನಾಯ ಅಂತ, ಇಂತಹ ಜನಗಳಿಗೆ, ಯಾರವರು? ಜಿಜ್ಞಾಸುಗಳು, ಮುಮುಕ್ಷುಗಳು. ಇಂತಹ ಜನಗಳಿಗೆ ಭಕ್ತಜನತಾ ವಾತ್ಸಲ್ಯ ವೈಪುಲ್ಯಭೂಹು ಅಂದರೆ ತನ್ನನ್ನು ನಂಬಿದವರ, ತನ್ನ ಭಕ್ತರ ಬಗ್ಗೆ ಇರತಕ್ಕಂತಹ ಒಂದು ವಾತ್ಸಲ್ಯ, ವತ್ಸಲ ಭಾವ ಅಂತಕ್ಕಂಥದ್ದು ವೈಪುಲ್ಯಭೂ ಅಂದರೆ ಆ ಒಂದು ವಿಫಲವಾಗಿರತಕ್ಕಂತಹ ಒಂದು ಆ ವಾತ್ಸಲ್ಯ ಅದು ಇರತಕ್ಕಂತಹವರು ಯಾರು? ಪ್ರಭು, ಅವರೇ ಒಡೆಯರು. ಹರಹ ತನ್ಮೂರ್ತಿ, ಅವರ ಶಿವನೂ ಹೌದು, ತನ್ಮೂರ್ತಿಯೂ ಹೌದು, ಅಂದರೆ ಆ ಸ್ವರೂಪರೂ ಹೌದು. ಇಂತಹ ಶ್ರೀಮಚ್ಛಂಕರ ಸದ್ಗುರುಗಳು ಶಸ್ತದಯಯ ಅಂತಂದರೆ ನಮ್ಮಲ್ಲಿ ದಯೆಯನ್ನು ಇಟ್ಟು, ನಮ್ಮಲ್ಲಿ ಏನು ಅವ್ರ ದಯ ಅನುಗ್ರಹ ಮಾಡಬೇಕಷ್ಟೆ. ಶಸ್ತದಯ ಅಂದರೆ ಹೆಚ್ಚಿನ ಪ್ರಶಸ್ತವಾಗಿರತಕ್ಕಂಥ ದಯೆಯಿಂದ, ಅನುಗ್ರಹದಿಂದ ಸಾಧು ಹಸ್ತಾವಲಂಬನಂ ಅಂದರೆ ನಮಗೆ ಒಳ್ಳೆಯ ಒಂದು ಹಸ್ತಾವಲಂಬನವನ್ನು, ಅಂದರೆ ಹಸ್ತಾಶ್ರಯವನ್ನು, ನಾವು ಅವರ ಗ್ರಂಥವನ್ನು ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ.
ಇಂತಹ ನಮಗೆ ಆ ವಾತ್ಸಲ್ಯ ವಾತ್ಸಲ್ಯ ವೈಪುಲ್ಯ ಭೂ ಆಗಿರತಕ್ಕಂಥ ಪ್ರಭು ಆಗಿರತಕ್ಕಂಥ ಸಾಕ್ಷಾತ್ ಪರಶಿವನೇ ತನ್ನ ಮೂರ್ತಿವೆತ್ತಂತಿರ್ತಕ್ಕಂತಹ ಆ ಶಂಕರ ಭಗವತ್ಪಾದರಮ್ಮ ಸದ್ಗುರುವು ಹೆಚ್ಚಿನ ದಯೆಯಿಂದ ನಮಗೆ ಹಸ್ತಾಶ್ರಯವನ್ನು ಕೊಡಲಿ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥ. ಬಹಳ ಚೆನ್ನಾಗಿದೆ ಶ್ಲೋಕ. ಇರಲಿ, ಇನ್ನೊಂದು ಸಾರಿ ಓಡಿಸ್ಕೊಡ. ಯಾಕೆಂದರೆ ಇಂಥ ಶ್ಲೋಕ ಪ್ರತಿನಿತ್ಯ ಒಂದೊಂದು ಹೇಳ್ಕೊಂಡು ಸಾಕು ಬೆಳಗ್ಗೆ. ಆಯ್ತು ನೋಡೋಣ. ಓಂ ಶ್ರೀಮಚ್ಛಂಕರ ಸದ್ಗುರೋರ್ಭಗವತೋ ಗಾಧಾಮಸಾಧಾರಣೀ. ಭಗವತೋ ಗಾಧಾ ಅಂತ ಇದೆ, ಇಲ್ಲಿ ಅವಗ್ರಹ ಚಿಹ್ನೆ ಹೇಳಬೇಕು. ಭಗವತಃ ಅಗಾಧಾಮ್ ಅಂತ, ಭಗವತೋ ಗಾಧಾಮ್ ಅಂತ. ಯಾಕೆ ಇದು ಛಂದಸ್ಗೋಸ್ಕರ ಹೀಗೆ ಮಾಡಿದ್ದಾರೆ ಅಷ್ಟೆ. ಶ್ರೀಮಚ್ಛಂಕರ ಸದ್ಗುರೋರ್ಭಗವತೋ ಗಾಧಾಮಸಾಧಾರಣೀಂ ವಾಣೀಂ ನ ಪ್ರತನೀಯಸೀಂ ಮುಹುರಿಮಾಂ ಗಾಢುಂ ಸಮುತ್ಕಂಠತೆ. ತನ್ಮೂರ್ತಿ ಪ್ರಭುರೇವ ಭಕ್ತಜನತಾ ವಾತ್ಸಲ್ಯ ವೈಪುಲ್ಯ ಭೂ ಅಸ್ಮೈ ಸಾಧು ದದಾತು ಶಸ್ತದಯಯ ಹಸ್ತಾವಲಂಬಂ ಹರಃ ಅಂತಕ್ಕಂಥದ್ದು. ಈಗ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಚತುರ್ಥಂ ದಶಸೂತ್ರಾತ್ಮಕಂ ಸಮುದಾಯಾಧಿಕರಣಂ. ಓಂ ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ. ಓಂ ಇತರೇತರ ಪ್ರತ್ಯಯತ್ವಾದಿತ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಉತ್ತರೋತ್ಪಾದೇ ಚ ಪೂರ್ವನಿರೋಧಾತ್. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಮನ್ಯಥಾ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್. ಓಂ ಆಕಾಶೇ ಚ ವಿಶೇಷಾತ್. ಓಂ ಅನುಸ್ಮೃತೇಶ್ಚ. ಓಂ ನಾಸತೋ ದೃಷ್ಟತ್ವಾತ್. ಓಂ ಉದಾಸೀನಾನಾಮಪಿ ಚೈವಂ ಸಿದ್ಧಿ. 10 ಸೂತ್ರಗಳು. ಈಗ ಪ್ರಕೃತ ಅದರಲ್ಲಿ 2ನೆಯ ಸೂತ್ರ ಮತ್ತು ಆ ಪಾದದ ಮೊದಲಿನಿಂದ 19ನೇ ಸೂತ್ರವನ್ನು ಈಗ ವಿಚಾರ ಮಾಡಬೇಕಾಗಿದೆ. ಆ ಸೂತ್ರವನ್ನು 2 ಬಾರಿ ಪಠನ ಮಾಡಿ ನಂತರ ಪ್ರಕೃತ ಭಾಗವನ್ನು ವಿಚಾರ ಮಾಡೋಣ. ಓಂ ಇತರೇತರ ಪ್ರತ್ಯಯತ್ವಾದಿತ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಇತರೇತರ ಪ್ರತ್ಯಯತ್ವಾದಿತ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಇತರೇತರ ಪ್ರತ್ಯಯತ್ವಾತ್ ಕಾರಣತ್ವಾತ್ ಹೇತುತ್ವಾತ್. ಇತರೇತರ ಹೇತುತ್ವಾತ್ ಸಮುದಾಯ ಸಂಘಾತಃ ಸ್ಯಾತ್ ಇತಿ ಚೇತ್ ನ ತಸ್ಯ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಸೂತ್ರ ಇದು, ಅರ್ಥ ನೋಡಿದ್ದೇವೆ. ಇದರಲ್ಲಿ ಪೂರ್ವ ಭಾಗವನ್ನು, ಯಾವುದು ಈ ಒಂದು ಪೂರ್ವ ಪಕ್ಷಿ ಏನು ಹೇಳ್ತಾನೆ ಅದನ್ನು, ಅಂದರೆ ಪೂರ್ವ ಪಕ್ಷಿ ಯಾರಿಲ್ಲಿ? ಬೌದ್ಧ. ಬೌದ್ಧನ ಏನು ಹೇಳ್ತಾ ಇದ್ದಾನೆ ಅಷ್ಟನ್ನು ನಾವು ವಿಚಾರ ಮಾಡಿ ಆಗಿತ್ತು. ಏನು ಹೇಳ್ದ ಬೌದ್ಧ ಇಲ್ಲಿ ನೋಡಿ ಸ್ವಾಮಿ. ಇತರೇತರ ಪ್ರತ್ಯಯತ್ವಾತ್ ಇತರೇತರ ಕಾರಣತ್ವಾತ್ ಸಮುದಾಯ ಸ್ಯಾತ್ ಅಂತ ಹೇಳ್ತಾ ಇದ್ದಾನೆ. ನೋಡಿ ಸ್ವಾಮಿ, ನೀವು ಯಾವುದು ಆ ಉಭಯ ಹೇತುಕವಾದ, ಅಂದರೆ 2 ಕಾರಣಗಳನ್ನು ಒಳಗೊಂಡಿರತಕ್ಕಂತಹ ಆ ಸಮುದಾಯ ಇದೆಯಲ್ಲ, ಅದು ಆ ಸಮುದಾಯ ಅಂತಕ್ಕಂಥದ್ದು ಆಗಬೇಕಾದರೆ ನೀವು ಏನು ಹೇಳ್ತಾ ಇದ್ದೀರಿ? ಅದಕ್ಕೆ ಒಂದು ಚೇತನವಾದ ಅಧಿಷ್ಠಾನ ಅಂತಕ್ಕಂಥದ್ದು ಬೇಕು, ಇಲ್ಲದೇ ಇದ್ರೆ ಆಗೋದಿಲ್ಲ. ಇದನ್ನೇ ನಾವು ವೈಶೇಷಿಕ ಪ್ರಕರಣದಲ್ಲಿ ಸಿದ್ಧ ಮಾಡಿ ತೋರಿಸಿದ್ದೆವು. ಅವರು ಹೀಗೆ ಹೇಳ್ತಾ ಇದ್ದರು, ಪರಮಾಣು ಅಂತ ಹೇಳ್ತಾ ಇದ್ದರು, ಅಚೇತನ ಅಂತ ಹೇಳ್ತಾ ಇದ್ದರು. ಸಾಂಖ್ಯರು ಅದೇ ಹೇಳ್ತಾ ಇದ್ದರು, ಪ್ರಧಾನ ಅಂತಂದರು, ಅಚೇತನ ಅಂತಂದರು. ಈ ಎಲ್ಲ ಪ್ರಕರಣಗಳಲ್ಲಿ ನಾವು ನೋಡಿ
ಚೇತನ ಕಾರಣವಿಲ್ಲದೆ ಹೋಗಿಬಿಟ್ಟರೆ ಇದು ಯಾವುದೂ ಕೂಡ ಸಿದ್ಧವಾಗುವುದಿಲ್ಲ ಎಂಬುದನ್ನ ನಾವು ಅಲ್ಲಿ ತೋರಿಸಿಕೊಟ್ಟಿರುತ್ತೇವೆ. ಹೇಗೆ? ಪದ ವಾಕ್ಯ ಪ್ರಮಾಣಪೂರ್ವಕವಾಗಿ, ತರ್ಕದಿಂದಲೂ ಅಂದರೆ ಯುಕ್ತಿಯಿಂದಲೂ, ಮತ್ತೆ ಉಪನಿಷದ್ ವಾಕ್ಯಗಳ ಬಲದಿಂದಲೂ, ಮತ್ತೆ ಅನುಭವದಿಂದಲೂ ಕೂಡ ತೋರಿಸಿಕೊಟ್ಟಿದ್ದೇವೆ. ಆದರೂ ಕೂಡ ನೀವು ಕೂಡ ಇಲ್ಲಿ ಹೇಳ್ತಾ ಇದ್ದೀರಾ, ಓಹೋ, ನೀವೇನೇ ಅವ್ರು ಪರಮಾಣು ಅಂದರು, ಅವ್ರು ಪ್ರಧಾನ ಅಂದರು, ಇನ್ನೊಬ್ಬರು, ನೀವೇನು ಹೇಳ್ತಾ ಇದ್ದೀರಾ? ಈ ಒಂದು ಇತರೇತರ ಪ್ರತ್ಯಯತ್ವ, ಈ ಪ್ರತೀತ್ಯ ಸಮುತ್ಪಾದ ಎನ್ನುವ ಕಾರಣವನ್ನು ಕೊಟ್ಟು ಈ ಒಂದು ಯಾವುದು ಎರಡು ಸಮುದಾಯ ಹೇತುಗಳಿದೆಯಲ್ಲ, ಒಂದು ಸ್ಕಂಧ ಹೇತು, ಒಂದು ಗುಣಹೇತು, ಇವುಗಳ ಸಮುದಾಯ ಇದೆಯಲ್ಲ, ಅದು ಚೇತನಾಧಿಷ್ಠಾನವಿಲ್ಲದಿದ್ರೆ ಸಾಧ್ಯವಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ ವೇದಾಂತಿಗಳೇ. ಅದು ಬೇಕಿಲ್ಲ, ಯಾವ ಚೇತನದ ಅವಶ್ಯಕತೆಯೂ ಬೇಕಿಲ್ಲ. ಯಾಕೆ ಅಂದರೆ ಇತರೇತರ ಪ್ರತ್ಯಯತ್ವಾತ್, ಏನಾಗಿದೆ, ಒಂದಕ್ಕೊಂದು ಕಾರಣವುಳ್ಳದ್ದಾಗಿದೆ. ಅಂದ್ರೆ ಏನು? ನಿಮಿತ್ತ ನೈಮಿತ್ತಿಕ ಭಾವವುಳ್ಳದ್ದಾಗಿದೆ. ಒಂದು ನಿಮಿತ್ತ, ಇನ್ನೊಂದು ನೈಮಿತ್ತಿಕ. ನಾವು ಹೇಳಿದ್ವಲ್ಲ ಆ ನಿಧಾನಗಳು, 12 ನಿಧಾನಗಳು, ಅದು ಒಂದಕ್ಕೊಂದು ನಿಮಿತ್ತ ನೈಮಿತ್ತಿಕ ಭಾವದಿಂದ ಕೂಡಿಕೊಂಡು ಅದೇನಾಗಿದೆ, ಅದೇ ಸ್ವತಃ ಏನು ಅರ್ಥಾಕ್ಷಿಪ್ತದಿಂದ ಅಂತ ನಾವು ಪದ ಉಪಯೋಗಿಸಿದ್ರು ಆಚಾರ್ಯರು. ಅರ್ಥಾಕ್ಷಿಪ್ತವಾಗಿ ಅಂತಂದ್ರೇನು? ಅದರ ಸ್ವಭಾವದಿಂದ ಅದೇ ಕಾರಣವುಳ್ಳದ್ದಾಗಿದೆ, ಅದಕ್ಕೆ ಇನ್ನೊಂದು ಕಾರಣ ಬೇಕಿಲ್ಲ ಅಂತ ಹೇಳಿದರು. ಇನ್ನೊಂದು ಕಾರಣ ಬೇಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಷ್ಟು ಆಗಿತ್ತು. ಈಗ ಅದಕ್ಕೆ ಸಿದ್ಧಾಂತ ಭಾಗವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು, ವೇದಾಂತಿಗಳು. ಏನು? ನೋಡಿ ಸ್ವಾಮಿ, ನೀವು ಹೇಳಿದ್ರಲ್ಲ ಅದು ಸರಿ ಇಲ್ಲ, ನಾ ಮೊಟ್ಟ ಮೊದಲು ಬಾ ಅಂತ ನಾ ಸರಿ ಇಲ್ಲ. ಅದು ಯಾಕೆ? ನೀವು ಹೇಳೋ ಹಾಗೆ ಎಲ್ಲ ನಿಧಾನಗಳನ್ನು ಹೇಳ್ತಾ ಇದ್ದೀರಿ, ಅದು ಒಂದಕ್ಕೊಂದು ಕಾರಣವಾಗಿದೆ, ಅಷ್ಟು ನಿಜ, ಸರಿ, ನೀವು ಹೇಳ್ತಾ ಇದ್ದೀರಿ, ನಾವು ಒಪ್ಕೊಳ್ತಾ ಇದ್ದೇವೆ. ಆದರೆ ಅದು ಯಾವುದಕ್ಕೆ ಕಾರಣ ಗೊತ್ತೇನು? ನೀವು ಯಾವುದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರೋ ಅದನ್ನು ನಾವು ಒಪ್ಪುವುದಿಲ್ಲ ಅಷ್ಟೇ. ಇನ್ನು ಬಾಕಿದೆಲ್ಲ ನಾವು ಒಪ್ತೇವೆ, ಅದಕ್ಕೇನಿಲ್ಲ. ಇತರೇತರ ಕಾರಣತ್ವ ಅಂತಕ್ಕಂಥದ್ದು ಒಪ್ತೇವೆ, ನಿಮಿತ್ತ ನೈಮಿತ್ತಿಕ ಭಾವ ಇದೆ ಒಂದಕ್ಕೊಂದು ಅಂತ ಒಪ್ತೇವೆ. ಆದರೆ ಇದು ಸಮುದಾಯಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಮಾತ್ರ ಒಪ್ಪುವುದಿಲ್ಲ. ಮತ್ತು ಯಾತಕ್ಕೆ ಕಾರಣವಾಗುತ್ತೆ ಇದು ಅಂತಂದ್ರೆ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್, ಅಂದರೆ ಮುಂದಿನದರ ಉತ್ಪತ್ತಿಗೆ ಮಾತ್ರ ಕಾರಣವಾಗುತ್ತದೆಯೇ ಹೊರತು ಅವುಗಳ ಸಂಘಾತಕ್ಕೆ, ಸಮುದಾಯಕ್ಕೆ ಕಾರಣವಾಗುವುದಿಲ್ಲ. ನೋಡಿ ಎಷ್ಟು ಆಳವಾಗಿ ಅಧ್ಯಯನ ಮಾಡಿ ಹೇಳಿದಂತಕ್ಕಂಥ ಮಾತಿವೆಲ್ಲ. ನಿಮ್ಮ ನಿಮಿತ್ತ ನೈಮಿತ್ತಿಕ ಭಾವ ಹೇಳಿದ್ರಲ್ಲ, ಆಯಿತು, ಎಲ್ಲ ಒಪ್ಕೊಳ್ತೇವೆ. ಅದು ಈ ಒಂದು ಉತ್ಪತ್ತಿ ಮಾತ್ರಕ್ಕೆ ಅದು ಕಾರಣವಾಗಿದೆಯೇ ಹೊರತು ಸಮುದಾಯಕ್ಕೆ ಕಾರಣವಲ್ಲ. ಹೇಗೆ ಅಂತ ಅನ್ನುವುದನ್ನು ನಾವು ತೋರಿಸಿಕೊಡ್ತೇವೆ ಅಂತ ಹೇಳಿ ಪ್ರಕೃತ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡಿ 44ನೇ ಭಾಷ್ಯವಾಗ ತನ್ನ ನೋಡಿ ಬೌದ್ಧರೇ, ನೀವು ಹೇಳ್ತಾ ಇರ್ತಕ್ಕಂಥ ಸರಿಯಿಲ್ಲ. ಯಾಕೆ? ಒಂದು ಇತರೇತರ ಕಾರಣವಾಗಿರುವುದರಿಂದ, ನಿಮಿತ್ತ ನೈಮಿತ್ತಿಕ ಭಾವದಿಂದ ಇರುವುದರಿಂದ ಸಮುದಾಯ ಆಗ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿಯಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್, ಅದು ಕೇವಲ ಉತ್ಪತ್ತಿಗೆ ಮಾತ್ರ ಕಾರಣವುಳ್ಳದ್ದಾಗಿವೆ ಅವು. ನಿಮಿತ್ತ ನೈಮಿತ್ತಿಕ ಭಾವ ಇದೆಯಲ್ಲ, ಅದು ಉತ್ಪತ್ತಿಗೆ ಕಾರಣವಾಗಬಹುದೇ ಹೊರತು ಸಮುದಾಯಕ್ಕೆ ಕಾರಣವಾಗುವುದಿಲ್ಲ. ಓಹೋ, ಏನು ಸ್ವಾಮಿ ಹೇಳಿದ್ರೆ ಅರ್ಥ? ಅದು ನೋಡೋಣ, ಮುಂದೆ ಹೇಳ್ತಾರೆ. ಭವೇತ್ ಉಪಪನ್ನ ಸಂಘಾತ ಯದಿ ಸಂಘಾತಸ್ಯ ಕಿಂಚಿತ್ ನಿಮಿತ್ತಂ ಅವಗಮ್ಯೇತ. ನೋಡಿ ಸ್ವಾಮಿ, ಯಾವುದಾದರೂ ಒಂದು ಎರಡು ಪದಾರ್ಥಗಳು
ನೀವು ಹೇಳ್ತಾ ಇದ್ದೀರಿ ಒಂದು ಗುಣ ಸ್ಕಂಧ ಅಂತ ಹೇಳ್ತಾ ಇದ್ದೀರ, ಪಂಚಸ್ಕಂಧ ಗುಣ ಹೇಳ್ತಾ ಇದ್ದಾರೆ. ಅದು ಸಮುದಾಯ ಯಾವುದೇ ಆಗಲಿ, ಗುಣಸ್ಕಂಧ ಅಲ್ಲ ಯಾವುದೇ ಆಗಲಿ, ಒಂದು ಸಂಘಾತ ಸಮುದಾಯ ಅಂತ ಆಗಬೇಕಾದರೆ ಅದಕ್ಕೊಂದು ನಿಮಿತ್ತ ಎಂಬತಕ್ಕಂಥದ್ದು ಬೇಕು. ನೋಡಿ ಸ್ವಾಮಿ, ಇಲ್ಲಿ ಈಗ ತಾನೇ ಏನಿಟ್ಟಿದ್ವಿ, ಇಲ್ಲಿ ಒಂದು ಸ್ವಲ್ಪ ಏನೋ ಒಂದಷ್ಟು ಯಾವುದೋ ಅಕ್ಕಿ ಕಾಳು ಇಟ್ಟಿದ್ವಿ. ಆ ಕಡೆ ಏನಿಟ್ಟಿದ್ವಿ ಸ್ವಾಮಿ, ಒಂದು ಸ್ವಲ್ಪ ನೆಲದ ಮೇಲೆ ಎಲ್ಲಿಟ್ಟಿದ್ವಿ. ಏನು ಸ್ವಾಮಿ, ಎರಡಕ್ಕೂ ಸಮುದಾಯ ಆಗೋಯ್ತು, ಸಂಘ ಆಯಿತು, ಬೆರೆತು ಹೋಯ್ತು ಎರಡೂ. ಆ ಬೆರೆತು ಹೋಗಬೇಕಾದ್ರೆ ಒಂದು ನಿಮಿತ್ತ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ಟರೆ ಬೆರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಏನು ನಿಮಿತ್ತ? ಯಾರೋ ಒಂದು ಮಗು ಬಂತು, ಒಂದು ಫ್ಯಾನ್ ಹಾಕ್ಬಿಡ್ತು, ಅಲ್ಲಿ ಆ ಫ್ಯಾನ್ ಜೋರಾಗಿ ಗಾಳಿ ಬಂತು, ಎರಡು ಬೆರೆಸ್ಕೊಂಡ್ಬಿಡ್ತು. ಒಂದಿಷ್ಟು ಅಕ್ಕಿ ಇಟ್ಟಿದ್ರು, ಸ್ವಲ್ಪ ಸ್ವಲ್ಪ ಅದು ಬೆರೆಸ್ಕೊಂಡ್ಬಿಡ್ತು. ಹೀಗೆ ನಿಮಿತ್ತ ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ ಸಮುದಾಯ ಸಾಧ್ಯವೇ ಆಗೋದಿಲ್ಲ. ಒಂದು ನಿಮಿತ್ತ. ಆದರೆ ನಿಮ್ಮ ಪ್ರಕಾರ ಯಾವ ನಿಮಿತ್ತವೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಹೌದ್ ತಾನೆ? ಇದು ಅನುಭವಕ್ಕೂ ವಿರುದ್ಧ, ಮತ್ತೆ ಒಂದು ಈ ಯುಕ್ತಿಗೂ ವಿರುದ್ಧ. ಮತ್ತು ಇದರಲ್ಲಿ ಯತಃ ಇತರೇತರ ಪ್ರತ್ಯೇತ್ವೇಪಿ ಅವಿದ್ಯಾದೀನಾಂ ಪೂರ್ವಪೂರ್ವಂ ಉತ್ತರೋತ್ತರ ಉತ್ಪತ್ತಿ ಮಾತ್ರ ನಿಮಿತ್ತಂ ಭವತ್ ಭವೇತ್. ಏನು ಗೊತ್ತೇನೋ ವಿಚಾರ, ನೀವು ಯಾವ ನಿಮಿತ್ತವನ್ನು ನೀವು ಒಪ್ಕೊಂಡಿಲ್ಲ. ಮತ್ತು ಇದು ಈ ಕಾರಣ ಅಂತ ಇದೆ ಅಲ್ಲ, ಅದು ಇತರ ಪ್ರತ್ಯೇತ್ವೇ, ಇತರ ಕಾರಣತ್ವೇ ಅಂತ ಅರ್ಥ. ಇತರ ಕಾರಣ ಅಂತ ಇದೆಯಲ್ಲ, ಅದು ಯಾತಕ್ಕೆ ಗೊತ್ತೇನೋ ಕಾರಣ. ಅದು ಅವಿದ್ಯಾದೀನಾಂ, ಅವಿದ್ಯೆಯಿಂದ ಮೊದಲುಗೊಂಡು ಎಲ್ಲಿಯವರೆಗೆ, ಸಂಸಾರದವರೆಗೆ, ಸುಖ ದುಃಖಗಳವರೆಗೆ ಇದೆಯಲ್ಲ 12 ನಿಧಾನಗಳು, ಅವು ಇದೆಯಲ್ಲ, ಅವು ಏನು ಗೊತ್ತೇನೋ, ಅವಕ್ಕೆ ಪೂರ್ವಪೂರ್ವಂ ಉತ್ತರೋತ್ತರಸ್ಯ ಉತ್ಪತ್ತಿ ಮಾತ್ರ. ಅಂದರೆ ಹಿಂದಿನದು ಮುಂದಿನದರ ಉತ್ಪತ್ತಿ ಮಾತ್ರಕ್ಕೆ ಕಾರಣವಾಗಿದೆ ಅಷ್ಟೇ, ಸಂಘಾತಕ್ಕೆ ಕಾರಣವಾಗಿಲ್ಲ. ನೋಡಿ, ಭಾಳ ಸೂಕ್ಷ್ಮವಾದ ವಿಚಾರ ಇದು. ಸಂಘಾತಕ್ಕೆ ಕಾರಣವಾಗಿಲ್ಲ, ಉತ್ಪತ್ತಿಗೆ ಕಾರಣವಾಗಿದೆ ಅಷ್ಟೇ. ನೀವು ಹಾಗಂತ ಹೇಳೋದಾದರೆ ನಮ್ಮದೇನೂ ಅಭ್ಯಂತರವಿಲ್ಲ, ನಾವು ಒಪ್ತೇವೆ. ಯಾವುದಕ್ಕೆ? ಕೇವಲ ಉತ್ಪತ್ತಿಯ ಕಾರಣ. ಆದರೆ ಓಹೋ, ಅದೇ ಸಮುದಾಯಕ್ಕೆ ಕಾರಣವಾಗಿದೆ, ಅದರಿಂದ ಸಂಸಾರ ಅಂತಕ್ಕಂಥದ್ದು, ಪ್ರಪಂಚ ಅಂದರೆ ನಾವು ಒಪ್ಪೋದಿಲ್ಲ ಅಷ್ಟೆ. ನೋಡೋಣ. ನತು ಸಂಘಾತೋತ್ಪತ್ತೇ ಕಿಂಚಿತ್ ನಿಮಿತ್ತಂ ಸಂಭವತಿ. ಅಂದರೆ ಸಂಘಾತವಾಗುವುದಕ್ಕೆ ಯಾವ ಒಂದು ನಿಮಿತ್ತವೂ ಇರೋದಿಲ್ಲ, ಇಲ್ಲವೇ ಇಲ್ಲ ಅಂತ. ಇದಕ್ಕೆ ಬೌದ್ಧ ಎದ್ದು ನಿಂತ ಹೇಳ್ದ, ಅಲ್ಲ ಸ್ವಾಮಿ, ನಾವು ಹಿಂದೆ ಹೇಳಿದ್ವಲ್ಲ ಇದಕ್ಕೆ ಉತ್ತರನ. ಏನಪ್ಪ ಹೇಳಿದ್ದೆ? ನನು ಅವಿದ್ಯಾಧಿಭಿ ಅರ್ಥಾತ್ ಆಕ್ಷಿಪ್ಯತೆ ಸಂಘಾತ ಇತ್ಯುಕ್ತಂ. ಅಲ್ಲ ಸ್ವಾಮಿ, ನಾವು ಈ ಒಂದು ಅವಿದ್ಯೆಯೇ ಮುಂತಾದವುಗಳಿಗೆ ನಿಧಾನ ಇದೆಯಲ್ಲ 12, ಅವಕ್ಕೆ ಅರ್ಥಾತ್ ಆಕ್ಷಿಪ್ಯತೆ ಅಂದರೆ ಅರ್ಥಾಕ್ಷಿಪ್ಯತ್ವ ಅಂದ್ರೇನು? ಸ್ವಭಾವದಿಂದಲೇ ಆಗ್ಬಿಡ್ತಾರೆ. ಅರ್ಥಾತ್ ಸ್ವಭಾವದಿಂದಲೇ ಸಂಘಾತ ಆಗುತ್ತೆ, ಬೇಕಿಲ್ಲ ಅಂತ ನಾವು ಹೇಳಿದ್ವಲ್ಲ. ಅದಕ್ಕೆ ಯಾಕೆ ಬೇಕು ಚೇತನ ಕಾರಣತ್ವ? ಸ್ವಭಾವ ಅದು ಸ್ವಭಾವದಿಂದಲೇ ಆಗುತ್ತೆ. ಅದು ಈಗ ಬೆಂಕಿ ಇದೆ, ಅದು ಸುಡಬೇಕು, ಬೆಂಕಿ ಮುಟ್ಟದು ಸುಡುತ್ತೆ. ಬೆಂಕಿಯು ಸುಡುವುದಕ್ಕೆ ನಿಮಿತ್ತ ಏನು ಸ್ವಾಮಿ, ಅದು ಸ್ವಭಾವ ಅದರದ್ದು. ಹೌದ್ ತಾನೆ? ಹಾಗೆ ಇಲ್ಲೂ ಕೂಡ ಅಂತ ಹೇಳಿದ್ವಲ್ಲ ನಾವು ಅಂತ ಹೇಳ್ದ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಸಿದ್ಧಾಂತಿಗಳು. ಅತ್ರೋಚ್ಯತೆ ಯದಿ ತಾವತ್ ಅಯಂ ಅಭಿಪ್ರಾಯ. ಇಲ್ಲಿ 3 ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಯಾರದ್ದು ಅಭಿಪ್ರಾಯ ಇದು? ಪೂರ್ವ ಪಕ್ಷಿ. ಅವನ ಅಭಿಪ್ರಾಯ ಇದಾಗಿರಬಹುದು ಅಂತ ಆಚಾರ್ಯರೇ ಊಹೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಿ ಸ್ವಾಮಿ ಬೌದ್ಧರೇ, ನೀವು ಸ್ವಭಾವದಿಂದಲೇ ಆಗಿಬಿಡುತ್ತೆ, ಅದಕ್ಕಿನ್ನೂ ಚೇತನ ಬೇಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಹೀಗಿರಬಹುದಾ ಅಂತ ಇವರೇ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಹೀಗಿರಬಹುದಾ? ಮೊದಲನೇದು ಯಾವುದು ಅಂದರೆ ಅವಿದ್ಯಾದಯ ಸಂಘಾತಮಂತರೇಣ
ಆತ್ಮಾನಂ ಅಲಭಮಾನಾಃ ಅಪೇಕ್ಷಂತೆ ಸಂಘಾತಂ ಇತಿ. ಒಂದು ಸಂಘಾತವಾಗುವುದಕ್ಕೆ ಯಾವುದು ಅವಿದ್ಯೆ ಮುಂತಾದವುಗಳು ಒಂದಕ್ಕೊಂದು ಸಂಘಾತವಾಗಿ ಪ್ರಪಂಚ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಸಂಘಾತವಾಗುವುದಕ್ಕೆ ಏನಾಗಿದೆ, ಅವಿದ್ಯಾದಿಗಳು ಸಂಘಾತ ಮಂತರೇಣ ಅಂದರೆ ಸಂಘಾತಕ್ಕಿಂತ ಬೇರೆಯಾಗಿ ಸಂಘಾತವನ್ನು ಬಿಟ್ಟು ಅಂತ ಅರ್ಥ. ಅವಿದ್ಯಾದಿಗಳು ಸಂಘಾತವನ್ನು ಬಿಟ್ಟು ಏನಾಗುತ್ತೆ, ಸಂಘಾತವನ್ನು ಬಿಟ್ಟು ಬಿಟ್ಟರೆ ಅವಿದ್ಯಾದಿಗಳಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ನೀವು ಸಂಘಾತ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ? ಕಾರಣ ಗೊತ್ತಾಯ್ತಲ್ಲ ಈಗ. ಅವಿದ್ಯಾದಿಗಳಿಗೆ ಅದಕ್ಕೆ ಒಂದು ಒಂದು ಅವಸ್ಥೆ ಅಂತಕ್ಕಂಥದ್ದು, ಅಸ್ತಿತ್ವ ಅಂತಕ್ಕಂಥದ್ದೇ ಇರೋದಿಲ್ಲ ಯಾವಾಗ ಸಂಘಾತ ಇಲ್ಲದೆ ಹೋಗ್ಬಿಟ್ರೆ. ಅದಕ್ಕೋಸ್ಕರ ಸಂಘಾತ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ಅಂದ್ರೇನು? ತನಗೆ ಒಂದು ಅಸ್ತಿತ್ವ ಇರಬೇಕು, ಅದಕ್ಕೋಸ್ಕರ ಸಂಘಾತ ಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಅಪೇಕ್ಷತೆ ಆದ್ದರಿಂದ ಸಂಘಾತವನ್ನು ಅಪೇಕ್ಷತೆ ಅಂತ ಹೇಳ್ತಾ ಇದ್ದೀರಾ. ಅಂದರೆ ತತಃ ತಸ್ಯ ಸಂಘಾತಸ್ಯ ನಿಮಿತ್ತಂ ವಕ್ತವ್ಯಂ. ಆಗ ಏನಾಗುತ್ತೆ, ಇದು ಮುಂಚೆ ಹೇಳಿದ್ರಲ್ಲವಿಕೆ ಅದ್ರದ್ದು ಹೇಳ್ತಾ ಇದ್ದೆ. ಆ ಸಂಘಾತಕ್ಕೆ ನೀವು ಒಂದು ನಿಮಿತ್ತವನ್ನು, ಹೇತುವನ್ನು, ಕಾರಣವನ್ನು ನೀವು ಹೇಳಬೇಕು ಅಂದ್ಬಿಟ್ಟು ತಸ್ಯ ನಿತ್ಯೇಷ್ವಪಿ ಅಣುಷು ಅಭ್ಯುಪಗಮ್ಯಮಾನೇಷು ಆಶ್ರಯಾಶ್ರಯಭೂತೇಷು ಚ ಭೋಕ್ತೃಷು ಸತ್ಸು ನ ಸಂಭವತಿ ಇತ್ಯುಕ್ತಂ ವೈಶೇಷಿಕ ಪರೀಕ್ಷಾಯಾಂ. ವೈಶೇಷಿಕರು ಕೂಡ ಇನ್ನೊಂದು ವಿಧದಿಂದ, ಇನ್ನೊಂದು ಪ್ರಕಾರವಾಗಿ ಇದನ್ನೇ ಹೇಳಿದರು. ಅದಕ್ಕೆ ನಾವು ಹೇಳಿದ್ದು, ನೀವು ಈ ವೈನಾಶಿಕರು, ವಿನಾಶವಾದಿಗಳು ನಿಮ್ಮನ್ನು ವೈನಾಶಿಕರು ಅಂತ ಕರೆದ್ರೆ, ಆ ವೈಶೇಷಿಕರನ್ನ ಏನಂತ ಕರೀತಾರೆ? ಅರ್ಧ ವೈನಾಶಿಕರು ಅಂತ ಕರೀತಾರೆ. ನಿಮ್ಮದೇ ಅವರು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ರೆ ಅಷ್ಟೇ. ಅವ್ರಿಗೆ ನೋಡಿ, ಅವ್ರನ್ನ ನಿರಾಕರಣೆ ಮಾಡುವಾಗ ನಾವು ಇದನ್ನು ಹೇಳಿದ್ವಿ, ಇದಕ್ಕೆ ಉತ್ತರನ ಅವರೇನು ಹೇಳಿದ್ರು? ಈ ಅಣುಗಳು ನಿತ್ಯ ಅಂತ ನಾವು ಒಪ್ಪಿಕೊಂಡು ಬಿಟ್ಟಾಗ ಏನಾಗುತ್ತೆ, ಒಂದು ಆಶ್ರಯಭೂತವಾಗಿರತಕ್ಕಂಥ ಒಂದು ಭೋಕ್ತೃ ಇಲ್ಲದೆ ಹೋಗಿಬಿಟ್ಟರೆ, ಆಶ್ರಯವಾದ ಒಂದು ಭೋಕ್ತೃವು ಅಂತಕ್ಕಂಥದ್ದು ಇಲ್ಲ. ನ ಸಂಭವತಿ ಇತ್ಯುಕ್ತವೇ. ಈ ಸಂಘಾತ ಅಂತಕ್ಕಂಥದ್ದು ಎಲ್ಲ ಅಲ್ಲೇನು ಹೇಳಿದ್ವಿ ನಾವು, ಪರಮಾಣುಗಳ ಸಂಘಾತ ಅಂತಕ್ಕಂಥದ್ದು ಸಾಧ್ಯವಿಲ್ಲ ಅಂತ ವೈಶೇಷಿಕ ಪರೀಕ್ಷೆಯಲ್ಲಿ ಹೇಳಿದ್ವಿ. ಅದನ್ನೇ ಇಲ್ಲೂ ಹೇಳ್ತಾ ಇದ್ದೇವೆ. ಅಲ್ಲಿ ಅವರು ಅಣುಗಳ ಒಂದು ಸಮುದಾಯ ಹೇಳಿದ್ರು, ಇಲ್ಲಿ ನೀವು ಹೇಳ್ತಾ ಇದ್ದೀರಿ ಈ ಸಮುದಾಯ ಯಾವುದು, ಗುಣ ಮತ್ತು ಸ್ಕಂಧ, ಇವುಗಳ ಸಮುದಾಯವನ್ನು ಹೇಳ್ತಾ ಇದ್ದೀವಿ. ಅಷ್ಟೇ ವ್ಯತ್ಯಾಸ. ಅಲ್ಲಿ ನಾವು ಹೇಳಿದ್ದಾಗಿದೆ. ಏನಾಗುತ್ತೆ, ಆ ಆಶ್ರಯ ಭೂಷಣ ನಿತ್ಯವಾಗಿರ್ತಕ್ಕಂಥ ಭೋಕ್ತೃ, ಆಶ್ರಯ ಭಾವ, ಇದನ್ನೆಲ್ಲ ಇದ್ದರೆ ಇಲ್ಲದೆ ಇದ್ದರೆ ಇದು ಸಾಧ್ಯ ಸಂಘಾತ ಅಂತ ಹೇಳ್ತಾ ಇದೆ. ಇಲ್ಲೂ ಅಷ್ಟ, ಇಲ್ಲೇ ಸಾಧ್ಯವಿಲ್ಲ. ಮತ್ತು ಕಿಮಂಗ ಹಾಗಿರೋವಾಗ ಅವ್ರಿಗೆ ಆ ಥರ ಹೇಳೋದಿಲ್ಲ. ಕಿಮಂಗ ಪುನಃ ಕ್ಷಣಿಕೇಶ್ವಪಿ ಅಣುಷು ಭೋಕ್ತೃರಹಿತೇಷು ಆಶ್ರಯಾಶ್ರಯ ಶೂನ್ಯೇಶು ಅಭ್ಯುಪಗಮ್ಯಮಾನೇಷು ಸಂಭವಿತ. ಹೀಗಂತ ಅವರಲ್ಲಿ ಆಶ್ರಯಾಶ್ರಯ ಇತ್ತು, ಭಾವ ಇತ್ತು, ಭೋಕ್ತೃ ಅಂತ ಒಬ್ಬ ಇದ್ದ. ಇಷ್ಟಿದ್ದರೂ ಕೂಡ ಈ ಸಮುದಾಯ ಅಂತಕ್ಕಂಥದ್ದು ಆಗೋದಿಲ್ಲ ಎಂಬುದಕ್ಕಂಥ ನಾವನ್ನು ಸಿದ್ಧ ಮಾಡಿ ತೋರಿಸಿದ್ವಿ. ಹಾಗಿರುವಾಗ ನಿಮ್ಮ ಪಕ್ಷದಲ್ಲಿ ಭೋಕ್ತೃವೂ ಇಲ್ಲ, ಮತ್ತೆ ನಿತ್ಯವಾಗಿರ್ತಕ್ಕಂಥ ಒಂದು ವಸ್ತುವೂ ಇಲ್ಲ, ಎಲ್ಲ ಕ್ಷಣಿಕ ಅಂತ ನೀವು ಹೇಳ್ತಾ ಇದ್ದೀರಿ. ಭೋಕ್ತೃ ಇಲ್ಲ, ಆಶ್ರಯಾಶ್ರಯ ಭಾವ ಇಲ್ಲ. ಹೀಗೆ ಹೇಳ್ತಕ್ಕಂಥ ನಿಮ್ಮಲ್ಲಿ ನಿಮಗೆ ಸಮುದಾಯ ಸಾಧ್ಯವಿಲ್ಲ ಅಂತ ಹೇಳೋದೇನಿದೆ? ಅವರು ಎಲ್ಲ ಇಟ್ಕೊಂಡೇ ಸಮುದಾಯ ಸಾಧ್ಯ ಆಗೋದಿಲ್ಲ ಅಂತ ನಾವು ತೋರಿಸ್ಕೊಟ್ಟಿದ್ವಿ. ನೀವು ಏನು ಇಲ್ಲದೆ ಸಮುದಾಯ ಹೇಗೆ ಸಾಧ್ಯವಾಗುತ್ತೆ? ಆಗೋದೇ ಇಲ್ಲ ಅಂತ ಅರ್ಥ. ಅಥ ಇನ್ನು ಎರಡನೇ ವಿಕಲ್ಪ ಅಥ ಅಯಮಂಪೆ. ಇನ್ನೊಂದು ಥರ ನೀವು ಹೇಳೋದಾದರೆ ಏನು, ಅವಿದ್ಯಾದಯ ಏವ ಸಂಘಾತ ನಿಮಿತ್ತಂ ಇತಿ. ಅದು ಇದ್ಯಾಕೆ ಸ್ವಾಮಿ? ಅವಿದ್ಯಾದಿಗಳೇ ಸಂಘಾತಕ್ಕೆ ನಿಮಿತ್ತ. ಯಾವುದು? ಹಿಂದಿನದು ಮುಂದಿನದಕ್ಕೆ ನಿಮಿತ್ತ. ಆ ಯಾತಕ್ಕೆ ನಿಮಿತ್ತ? ಸಂಘಾತಕ್ಕೆ ನಿಮಿತ್ತ.
ಅಂತ ಹೇಳಿದ್ರೆ ಇತಿ ಕಥಂ ತಮೇವ ಆಶ್ರಿತ್ಯ ಆತ್ಮಾನಂ ಲಭಮಾನಾಃ ಅವಿದ್ಯಾದಯ ಸೇರಿಸ್ಕೋಬೇಕು. ಅವಿದ್ಯಾದಯ ತಸ್ಯೈವ ನಿಮಿತ್ತಂ ಸ್ಯು. ಅಲ್ಲ ಸ್ವಾಮಿ, ಅವಿದ್ಯೆ ಏನಾಗುತ್ತೆ, ನೀವು ಇನ್ನೊಂದು ಆ ಮುಂದಿನದಿದೆಯಲ್ಲ ಸಂಸ್ಕಾರ ಅಂತಕ್ಕಂಥದ್ದು, ಅದಕ್ಕೆ ಆಶ್ರಯ ಅಂತ ಹೇಳ್ತಾ ಇದ್ದೀರಿ. ಈಗ ಅದು ಹೇಗೆ ಸಾಧ್ಯವಾಗುತ್ತೆ? ಯಾಕೆ ಅಂತಂದರೆ, ಯಾವುದನ್ನು ಆಶ್ರಯಿಸಿ ಒಂದು ವಸ್ತು ತನ್ನ ಅಸ್ತಿತ್ವವನ್ನು ಹೊಂದುತ್ತದೆಯೋ, ಯಾವುದನ್ನು ನೋಡಿ, ಯಾವುದನ್ನು ಆಶ್ರಯಿಸಿ, ಇದನ್ನು ಆಶ್ರಯಿಸಿ ಇದು ತನ್ನ ಅಸ್ತಿತ್ವವನ್ನು ಪಡೆಯುತ್ತೆ. ಇದನ್ನು ಆಶ್ರಯಿಸಿ ಅಂಥದ್ದು ಇದಕ್ಕೆ ಇದು ಇದು ಆಶ್ರಯವನ್ನು ಬಯಸ್ತಕ್ಕಂಥದ್ದು ಈ ಕಾರಣವಾಗಲು ಸಾಧ್ಯನಾ? ಯಾಕೆ? ಅದನ್ನು ಆಶ್ರಯಿಸಿ ಇದಿರುತ್ತೆ, ಅದಕ್ಕೆ ಅಂಗ ಇದು ಅಧೀನವಾಗಿರ್ತಕ್ಕಂಥದ್ದು. ಹಾಗಿರುವಾಗ ಅಧೀನವಾದ ಒಂದು ವಸ್ತು ಇದಕ್ಕೆ ಕಾರಣವಾಗೋದಕ್ಕೆ ಸಾಧ್ಯವಾಗುತ್ತಾ? ತಂದೆ ಮಗ ಏನಾಗಿದ್ದಾನೆ? ತಂದೆಗೆ ಅಧೀನವಾಗಿದ್ದಾನೆ ಮಗ, ಹೌದು ತಾನೆ? ತಂದೆಗೆ ಅಧೀನವಾದಾಗ ಇಲ್ಲ ಮಗನೇ ತಂದೆಗೆ ಕಾರಣ ಅಂತ ಹೇಳಿಬಿಟ್ರೆ, ಎಲ್ಲರೂ ಅಧೀನವಾಗಿರೋ ತಂದೆ ಕಾರಣವಾಗೋದಕ್ಕೆ ಸಾಧ್ಯನಾ? ಆಗೋದಿಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಹಾಗೆ ಅವಿದ್ಯಾದಯ ಅಂದರೆ ಯಾವುದನ್ನು ಆಶ್ರಯಿಸಿ ಅವನ ಅಸ್ತಿತ್ವವನ್ನು ಪಡ್ಕೊಂಡಿರುತ್ತೋ ಅದಕ್ಕೆ ಅದು ನಿಮಿತ್ತ ಅಂತ ಹೇಳಿಬಿಟ್ರೆ, ಅದು ಆಶ್ರಯ ಕೊಟ್ಟಿದೆ ಅದಕ್ಕೆ ನಿಮಿತ್ತ ಅಂತ ಹೇಳಿಬಿಟ್ರೆ, ಯಾರೋ ಮನೆಗೆ ಬಂದ, ಅವನು ಆಶ್ರಯ ಕೊಟ್ಟ, ಅವನು ಇದ್ದ, ಆ ಆಶ್ರಯ ಕೊಟ್ಟನಲ್ಲ ಅವನೇ ಈ ಮನೆಯನ್ನು ಕಟ್ಟುವುದಕ್ಕೆ ಕಾರಣನಾಗಿದ್ದಾನೆ, ಈ ಮನೆ ಯಜಮಾನನಾಗಿದ್ದಾನೆ ಅಂದ್ಬಿಟ್ರೆ ಹೇಗಾಗುತ್ತೆ? ಆಗೋದಿಲ್ಲ. ಹೇಳಿ ಅಂದ್ಬಿಟ್ಟು ಇನ್ನೊಂದು ಮೂರನೇ ವಿಕಲ್ಪ ಅಥ ಮನ್ಯಸೆ, ಅಥವಾ ಹೀಗೆ ಹೇಳ್ತೀರಾ ನೀವು, ಸಂಘಾತ ಏವ ಅನಾದೌ ಸಂಸಾರೇ ಸಂತತ್ಯಾನುವರ್ತತೆ. ಈ ಸಂಘಾತವೇ ಏನಾಗಿದೆ, ಅದಕ್ಕೆ ಯಾವುದೂ ಬೇಕಿಲ್ಲ. ಅನಾದವು ಸಂಸಾರೇ ಅಂದರೆ ಈ ಅನಾದಿಯಾಗಿರತಕ್ಕಂತಹ ಸಂಸಾರದಲ್ಲಿ ಸಂತತ್ಯ ಅಂದ್ರೇನು, ನಿರಂತರವಾಗಿ ಅನುವರ್ತಂತೆ ಅನುಸರಿಸಿ ಬರುತ್ತಿದೆ. ಯಾವುದು? ಸಂಘಾತ. ಈ ಸಂಘಾತ ಅಂತಕ್ಕಂಥದ್ದು ನಿರಂತರವಾಗಿ ಈ ಒಂದು ಸಂಸಾರದಲ್ಲಿ, ಅನಾದಿಯಾಗಿರತಕ್ಕಂಥ ಸಂಸಾರದಲ್ಲಿ ಅನುಸರಿಸಿ ಬರುತ್ತಿದೆ. ಹಾಗಾಗಿ ಅದಕ್ಕೇನು ಕಾರಣ ಬೇಕಿಲ್ಲ, ಹೌದು ತಾನೆ? ಈಗ ಯಾವುದೋ ಒಂದು ಪದಾರ್ಥ ನಿತ್ಯವಾಗಿ ಅನುಸರಿಸಿ ಬರತಕ್ಕಂಥದ್ದು, ಅದಕ್ಕೆ ಕಾರಣ ಯಾತಕ್ಕೆ ಬೇಕು? ಕಾರಣ ಬೇಕಿಲ್ಲ. ಯಾಕೆ? ನಿತ್ಯವಾಗಿ ಅನುಸರಿಸಿ ಬರ್ತಾ ಇದೆ ಅನ್ನೋದೇ ಕಾರಣ ಅದಕ್ಕೆ, ಅಷ್ಟೇ. ಹಾಗಾಗ್ಬೋದಲ್ಲ ಅಂತ ಹೇಳ. ಆವಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ತದಾ ಆಶ್ರಯ ತದಾಶ್ರಯಾಶ್ಚ ಅವಿದ್ಯಾದಯ ಇತಿ. ತದಾ ಆಶ್ರಯಾಶ್ಚ ಅಲ್ಲ, ತದಾಶ್ರಯಾಶ್ಚ. ತದಾಶ್ರಯ ಅಂದರೆ ತೇಷಾಂ ಆಶ್ರಯಾಶ್ಚ ಅಂತ. ಸಪ್ತಮಿ ಷಷ್ಠಿ ತತ್ಪುರುಷ ಸಮಾಸ. ತೇಷಾಂ ಆಶ್ರಯ ಅಂದರೆ ಅದಕ್ಕೆ ಆಶ್ರಯವಾಗಿ ಅವಿದ್ಯಾದಿಗಳಿದೆ. ಯಾವುದಕ್ಕೆ? ಆ ಅನಾದಿಯಾಗಿರುತ್ತೆ ಸಂಘಾತ ಅನುಸರಿಸಿ ಬರ್ತಾ ಇದೆಯಲ್ಲ, ಅದಕ್ಕೆ ಆಶ್ರಯ ಸಂಸಾರ ಇದೆ, ಅವಿದ್ಯೆ ಅಂತಕ್ಕಂಥದ್ದಿದೆ ಅಂತ ಹೇಳಿದ್ರೆ ಏನು ಅಂದರೆ, ತದಪಿ ಸಂಘಾತಾಂತರಂ ಉತ್ಪದ್ಯಮಾನಂ ನಿಯಮೇನವ ಸದೃಶಮೇವ ಉತ್ಪದ್ಯೇತ. ನೀವು ಆಗ ಇದನ್ನು ಹೇಳಬೇಕಾಗತ್ತೆ. ಏನು? ಇದೇನಾಗಿದೆ? ಅವಿದ್ಯಾ, ಅದರ ಮುಂದಿನದಕ್ಕೆ ಸಂಘಾತ, ಅದು ಅದರ ಮುಂದಿನದಕ್ಕೆ, ಅದು ಅದರ ಮುಂದಿನದಕ್ಕೆ, ಇದೇನು ನಿರಂತರವಾಗಿ ಬರ್ತಾ ಇದೆ, ಅನುಸರಿಸಿ ಬರ್ತಾ ಇದೆ, ಇದಕ್ಕೆ ಕಾರಣ ಬೇಕಿಲ್ಲ ಅಂತ ನೀವು ಹೇಳಿಬಿಟ್ರೆ, ಆಗ ನಾವು ಕೇಳ್ತಾ ಇದ್ದೇವೆ, ಈ ನಿರಂತರವಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ರಲ್ಲ ಸ್ವಾಮಿ, ಅದಕ್ಕೆ ಏನಾದರೂ ಒಂದು ನಿಯಮ ಅಂತಕ್ಕಂಥದ್ದು ಉಂಟೋ ಅಲ್ಲ ಇಲ್ವೋ? ಇವಾಗ ಏನಾಗಿದೆ, ಉದಾಹರಣೆಗೆ ಹೇಳ್ತೇವೆ. ಒಬ್ಬ ತಂದೆ ಇದ್ದಾನೆ, ಅವನಿಗೆ ಮಗ, ಅವನಿಗೆ ಮಗ, ಅವನಿಗೆ ಮಗ, ಅವನು ಮರಿಮಗ ಪ್ರಾಪ್ತವಾದ. ತಂದೆ, ಮಗ, ಮೊಮ್ಮಗ, ಮರಿಮಗ, ಇವರೆಲ್ಲರೂ ಕೂಡ ಒಬ್ಬರು ಕಾರಣಕ್ಕೆ ನಿರಂತರವಾಗಿ ಅನುಸರಿಸ್ಕೊಂಡು ಬಂದಿದೆ. ಸಂಘಾತ ಅಂತಕ್ಕಂಥದ್ದು ಕಾರಣத்தை ಅನುಸರಿಸ್ಕೊಂಡು ಬಂದಿದೆ, ಹೌದು ತಾನೆ? ಹೀಗಿರಬೇಕಾದ್ರೆ ಈ ಸಂಘಾತ ಇದೆಯಲ್ಲ, ಅವರು 4 ಜನದಲ್ಲಿ, ಇದಕ್ಕೆ
ಈ 4 ಜನ ಉತ್ಪತ್ತಿ ಆಗಬೇಕಾದ್ರೆ ಸಂಘಾತದಿಂದ ಒಂದು ನಿಯಮ ಇದೆಯೋ ಇಲ್ವೋ ಕೇಳಿದ್ರು. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ, ನಿಯಮ ಇದೆ ಅಂತ ನೀವು ಹೇಳೋದಾದರೆ, ಏನು ನಿಯಮ ಇದೆ? ತಂದೆ ಇದ್ದಾನೆ, ಅವನು ಯಾರು? ಅವನು ಮನುಷ್ಯ. ಅವನ ಮಗ ಯಾರು? ಅವನು ಮನುಷ್ಯ. ಅವನ ಮಗ ಯಾರು? ಅವನು ಮನುಷ್ಯ. ಇದು ನಿಯಮ, ಹೌದು ತಾನೆ? ಹೀಗಂತ ಇದು ನಿಯಮ ಇದೆ ಅಂತ ನೀವು ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ನಿಯಮಾಭ್ಯುಪಗಮೆ ಮನುಷ್ಯ ಪುದ್ಗಲಸ್ಯ ದೇವತಿರ್ಯಜ್ಞೋನಿ ನಾರಕ ಪ್ರಾಪ್ತ್ಯಭಾವ ಪ್ರಾಪ್ನುಯಾತ್. ನಿಯಮವನ್ನು ನೀವು ಒಪ್ಕೊಂಡ್ಬಿಟ್ರೆ ಮನುಷ್ಯ ಅವನ ಮಗ ಏನಾಗಬೇಕು? ಮನುಷ್ಯನೇ ಆಗಬೇಕು. ಅವನ ಮಗ ಮನುಷ್ಯನೇ ಆಗಬೇಕು. ಹೀಗೆ ನಿಯಮ ಅಂತ ಆಗಿಬಿಟ್ರೆ ಒಬ್ಬ ಮನುಷ್ಯ ಆ ಮನುಷ್ಯತ್ವವನ್ನು ಬಿಟ್ಟು ದೇವತ್ವವನ್ನು ಪಡೆಯುವುದಕ್ಕಾಗಲಿ, ಅಥವಾ ಇನ್ನೊಂದು ನೀಚ ಯೋನಿಯನ್ನು ಪಡೆಯುವುದಕ್ಕಾಗಲಿ, ಅಥವಾ ನರಕ ಭಾವನ ಪಡೆಯುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಯಾಕೆ? ನಿಯಮ ಇದೆ. ಮನುಷ್ಯ ಮನುಷ್ಯನಾಗೇ, ಅವನ ಮಗ ಮನುಷ್ಯನಾಗಿ ಇರಬೇಕು, ಅವನ ಮಗ ಮನುಷ್ಯನಾಗಿ ಇರಬೇಕು. ಅವನು ದೇವತ್ವಕ್ಕೆ ಏರಬೇಕು ಸಾಧ್ಯವೇ ಇಲ್ಲ. ನಿಯಮ ಹಾಗಾಗ್ಬಿಡುತ್ತೆ. ಮತ್ತು ನಿಯಮ ಒಪ್ಕೊಳ್ಳಿ, ಏನು ನಿಯಮನೂ ಇಲ್ಲ ಅಂತನ್ಯಪ್ಪ. ಆ ಅನಿಯಮ ಅಭ್ಯುಪಗಮೆ, ನಿಯಮ ಏನು ಇಲ್ಲ ಸ್ವಾಮಿ, ಅದಕ್ಕೆ ಆ ನಿಯಮ ಅಂತ ನೀವು ಹೇಳೋದಾದರೆ ಏನಾಗುತ್ತೆ? ಆವಾಗ ಗೊತ್ತೇನು? ಆವಾಗ ಇನ್ನೂ ಜಾಸ್ತಿ ಅವಾಂತರ. ಏನು? ಮನುಷ್ಯ ಪುದ್ಗಲ ಕದಾಚಿತ್ ಕ್ಷಣೇನ ಹಸ್ತೀಭೂತ್ವ ದೇವೋವ ಪುನರ್ಮನುಷ್ಯೋವ ಭವೇತಿಥಿ ಪ್ರಾಪ್ನುಯಾತ್. ಯಾವ ನಿಯಮವೂ ಇಲ್ಲ ಅಂತನ್ಬೇಕಾದ್ರೆ ಏನಾಗುತ್ತೆ? ಅಯ್ಯೋ, ಮನುಷ್ಯ ಇದ್ದಾನೆ ಸ್ವಾಮಿ, ಅವನ ಮಗ ಏನಾಗಿ ಹುಟ್ಬೋದು? ಅಯ್ಯೋ, ಒಂದು ಆನೆ ಆಗಿ ಹುಟ್ಬೋದು ಬೇಕಾದ್ರೆ. ಅವನ ಮಗ ಏನಾಗಿರ್ಬೋದು? ಆನೆ ಮಗ. ತಿರುಗಿ ಮನುಷ್ಯ ಹುಟ್ಬೋದು. ಯಾಕೆ? ನಿಯಮ ಇಲ್ವಲ್ಲ. ನೋಡಿ, ನಿಯಮವನ್ನು ಒಪ್ಕೊಂಡ್ರೆ ಮನುಷ್ಯತ್ವ ಬಿಟ್ಟು ಅವನು ದೈವತ್ವಕ್ಕೆ ಏರೋ ಸಾಧ್ಯವೇ ಇಲ್ಲ ಅಂತ ಆಗ್ಬಿಡುತ್ತೆ. ನಿಯಮ ಒಪ್ಕೊಳ್ಳದೆ ಅನಿಯಮ ಅಂತ ಒಪ್ಕೊಂಡ್ರೆ ಇವಾಗ ಮನುಷ್ಯ, ಮುಂದೆ ಆನೆ, ಅದರ ಮುಂದೆ ಸಿಂಹ, ಅದರ ಮುಂದೆ ಮನುಷ್ಯ, ಈ ನಿಯಮವೇ ಇಲ್ಲ. ಹಾಗಾಗ್ಬಿಡುತ್ತೆ. ನೋಡಿ ಯಾವ ಥರ ಇದೆ ಆರ್ಗ್ಯುಮೆಂಟು. ಹಾಗಾಗ್ಬಿಡುತ್ತೆ. ಆದ್ದರಿಂದ ಅಸ್ತಿ ಹೋದ ಪ್ರಾಪ್ತಿ ಉಭಯಮಪಿ ಅಭ್ಯುಗಮ ಇರುತ್ತೆ. ಈ ಎರಡೂ ಕೂಡ ನಿಮಗೂ ಸಮ್ಮತವಿಲ್ಲ, ನಮಗೂ ಸಮ್ಮತವಿಲ್ಲ, ಹೌದು ತಾನೆ? ಮನುಷ್ಯ ಮನುಷ್ಯನಾಗಿಯೇ ಇರಬೇಕು ಯಾವತ್ತೂ, ಏನು ನಿಯಮ ಇಲ್ಲ. ಅವನು ದೇವತೆ ಆಗ್ಬೋದು, ಹೌದು ತಾನೆ? ಅಥವಾ ಇನ್ನೇನೋ ಪಾಪ ಮಾಡ್ದ, ಅವನೇನೋ ಕ್ಷುದ್ರ ಜಂತು ಆಗ್ಬೋದು. ಮತ್ತು ಇನ್ನೊಂದು ಮನುಷ್ಯ ಅನಿಯಮ, ನಿಯಮವೂ ಇಲ್ಲ, ಅದೂ ಸಾಧ್ಯವಿಲ್ಲ. ಅನಿಯಮ ನಿಯಮವೇ ಇಲ್ಲ ಅಂದ್ಬಿಟ್ರೆ ಅಯ್ಯೋ, ಇವ ಮನುಷ್ಯನಾಗಿರ್ತಾನೆ, ಮುಂದೆ ಆಮೇಲೆ ಆನೆ ಆಗ್ತಾನೆ, ಅದ್ರ ಮುಂದೆ ಇನ್ನೇನು ಆಗ್ಬಿಡ್ತಾನೆ. ಅದು ಇವೆರಡೂ ಕೂಡ ನಿಮಗೆ ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ. ಅಪಿ ಚ ಯದ್ಭೋಗಾರ್ಥ ಸಂಘಾತ ಸ್ಯಾತ್ ಸ ನಾಸ್ತಿ ಸ್ಥಿರೋ ಭೋಗ್ತಾ ಇರ್ತವೆ. ಇನ್ನು ಭೋಗಾರ್ಥ ಇದನ್ನು ಅನುಭವಿಸುವುದಕ್ಕೆ ಇದೆಯಲ್ಲ, ಆ ಭೋಗಾರ್ಥಕ್ಕೆ ಸಂಘಾತ ಆಗುತ್ತೆ, ಅದಕ್ಕಾಗಿ ಸಂಘಾತ ಪ್ರಪಂಚ ಇದೆ ಅಂತಕ್ಕಂಥ ನೀವು ಒಪ್ಕೊಂಡ್ರೆ, ನಿಮ್ಮ ಪ್ರಕಾರ ಯಾರೂ ಭೋಗ್ಯ ಯಾರು ಭೋಗ್ತರು ಅಂತಕ್ಕಂಥದ್ದನ್ನು ನೀವು ಒಪ್ಪೋದೇ ಇಲ್ವಲ್ಲ. ಭೋಗ್ತರು ಒಬ್ಬ ಇದ್ದಾನೆ, ನೀವು ಒಪ್ಪೇ ಇಲ್ಲ. ಆದ್ದರಿಂದ ಅದೂ ಸಾಧ್ಯವಿಲ್ಲ. ಮತ್ತು ತತಶ್ಚ ಭೋಗಾರ್ಥ ಏವ ಸ ನ ಅನ್ಯನ ಪ್ರಾರ್ಥನೆ. ಅವಾಗೇನಾಗುತ್ತೆ? ಇನ್ನೊಬ್ಬ ಇನ್ನೊಬ್ಬ ಭೋಗ್ತಾ ಅಂತ ಇಲ್ಲ. ಭೋಗಾರ್ಥಕ್ಕೆ ತಥಾ ಮೋಕ್ಷಾರ್ಥ ಏವ ಇದು. ಅಂದ್ರೇನು? ಮೋಕ್ಷಾರ್ಥವಾಗಿ ಅಷ್ಟೇ. ಮುಮುಕ್ಷುವಿಗೆ ಅದು ಅನ್ಯನ ಭವಿತವ್ಯಂ ಅಂದರೆ ಬೇರೆಯವರಿಂದ ಮತ್ತೊಬ್ಬನು ಇದನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಇನ್ನೊಬ್ಬನ ಮೋಕ್ಷ ಆಗೋದೇ ಇಲ್ಲ. ಯಾವನೋ ಭೋಗ ಪುರುಷ ಇರ್ತಾನೆ, ಅವನು ಭೋಗ ಪುರುಷನೇ ಆಗಿರಬೇಕು. ಇನ್ನೊಬ್ಬ ಮುಕ್ತನಾಗಬೇಕು ಅಂದ್ರೆ ಅವನು ಮುಕ್ತನೇ ಆಗ್ತಾ ಇರಬೇಕು. ಅವನು ಹೀಗಾಗ್ಬಿಡುತ್ತೆ. ಮತ್ತು ಅನ್ಯನ ಚೇತ್ ಪ್ರಾರ್ಥ್ಯ ಉಭಯಂ, ಅನ್ಯನ ಚೇತ್ ಪ್ರಾರ್ಥ್ಯತ ಉಭಯಂ ಭೋಗ ಮೋಕ್ಷ ಕಾಲಾವಸ್ಥಾಯನ ತೇನ ಇನ್ನು ಎರಡೂ ಆಗಿರ್ತಾನೆ ಅಂತ ಒಪ್ಕೊಂಡ್ಬಿಟ್ರೆ ಅದೂ ಆಗೋದಿಲ್ಲ. ಯಾಕೆ? ಯಾವಾಗಲೂ ಅವನಿರಬೇಕಾಗುತ್ತೆ. ಭೋಗ ಕಾಲದಲ್ಲೂ ಇರಬೇಕಾಗುತ್ತೆ, ಮೋಕ್ಷ ಕಾಲದಲ್ಲೂ ಇರಬೇಕಾಗುತ್ತೆ. ನಿಮ್ಮ ಪ್ರಕಾರ ಅದು ಸಾಧ್ಯವೇ ಇಲ್ಲ. ಯಾಕೆ? ಅವಸ್ಥಾಯಿತ್ವೇ, ಹಾಗೆ ಎರಡೂ ಕಾಲದಲ್ಲಿ ಇದ್ದಾನೆ ಅಂತ ಆಗಿಬಿಡು ನಿಮ್ಮಲ್ಲಿ ಸಾಧ್ಯವಿಲ್ಲ. ಯಾಕೆ? ಕ್ಷಣಿಕತ್ವ ಅಭ್ಯುಪಗಮ ಇರೋ. ನೀವೇನು ಮಾಡಿದ್ದೀವಿ? ಕ್ಷಣಿಕತ್ವವನ್ನು ಒಪ್ಪಿಕೊಂಡಿದ್ದೀರಿ. ಅದಕ್ಕೆ ಅಭ್ಯುಪಗಮ ವಿರೋಧ, ಅಭ್ಯುಪಗಮಕ್ಕೆ ವಿರೋಧ ಬಂದ್ಬಿಡುತ್ತೆ. ಆವಾಗ ಕ್ಷಣಿಕತ್ವ ಹೊರಟೋಗುತ್ತೆ.
ಹೌದ್ ತಾನೆ? ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಯಾವಾಗಲೂ ಇರ್ತಾನೆ, ಕ್ಷಣಿಕತ್ವ ಇಲ್ಲದೆ ಹೊರಟೋಗುತ್ತೆ. ತಸ್ಮಾತ್ ಇತರೋತ್ಪತ್ತಿ ಮಾತ್ರ ನಿಮಿತ್ತತ್ವಂ ಅವಿದ್ಯಾದೀನಾಂ ಯದಿ ಭವೇತ್ ಭವತು ನಾಮ. ಆದ್ದರಿಂದ ನೀವು ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಯಾವುದು ಇವೆಲ್ಲ ಏನೋ ಯಾವುದು ಈ ಸ್ವಭಾವ ಅದ್ದು ಇದ್ದು ಯಾವುದು ಚೇತನ ಬೇಕಾಗಿಲ್ಲ. ಈ ಒಂದು ಹಿಂದಿನದು ಮುಂದೆ ಮುಂದಿನದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಈ ಕಾರಣ ಕೇವಲ ಉತ್ಪತ್ತಿ ಮಾತ್ರಕ್ಕೆ ಆಗುವುದಾದರೆ ಅವಿದ್ಯಾದಿಗಳು ಮತ್ತು ಮೊದಲೆಲ್ಲ ಇದೆಯಲ್ಲ, ಅದರ ಉತ್ಪತ್ತಿಯ ಕಾರಣ ಅಂತ ನೀವು ಹೇಳೋದಾದರೆ ನಮ್ದೇನೋ ಅಭ್ಯಂತರ ಇಲ್ಲ, ಆಗಲಿ ಬಿಡಿ. ಆದರೆ ನತು ಸಂಘಾತಃ ಸಿದ್ಧೇ. ಆದರೆ ಇವು ಒಂದಕ್ಕೊಂದು ಸಮುದಾಯವಾಗಿ ಸಂಘಾತವಾಗಿ ಈ ಪ್ರಪಂಚ ತೋರ್ತಾ ಇದೆ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಯಾಕೆ? ಭೋಕ್ತೃಭಾವಾತ್, ಇನ್ನೊಬ್ಬ ಭೋಕ್ತೃ ಎಂಬತಕ್ಕಂಥದ್ದನ್ನು ನೀವು ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಏನಾಗುತ್ತೆ, ಇದು ಇತರೇತರ ಪ್ರತ್ಯಯತ್ವಾದಿತಿ ಚೇತ್ ನ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಇತರೇತರ ಪ್ರತ್ಯಯತ್ವಾತ್ ಸಮುದಾಯ ಸಂಘಾತ ಸ್ಯಾತ್ ಅಂತ ನೀವು. ಸಮುದಾಯ ಸಾಧ್ಯವಿಲ್ಲ ಸ್ವಾಮಿ, ಬೇಕಾದರೆ ಅದರ ಉತ್ಪತ್ತಿಯೇ ಕಾರಣವಾಗಬಹುದು ಅಷ್ಟೇ. ಅದಕ್ಕೆ ನಾವು ಒಪ್ಕೊಳ್ತೇವೆ, ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಮತ್ತು ಎಂದಿಗೂ ಕೂಡ ಸಂಘಾತಕ್ಕೆ ಸಮುದಾಯಕ್ಕೆ ಕಾರಣವಾಗುವುದಿಲ್ಲ. ಬೌದ್ಧರೇ, ನೀವು ಹೇಳ್ತಾ ಇದ್ದೀರಲ್ಲ ಈ ಸಮುದಾಯದಿಂದ ಇವೆಲ್ಲ ಆಗ್ತಾ ಇದೆ ಅಂತ, ಸಮುದಾಯವೇ ಸಿದ್ಧಿಯಾಗೋದಿಲ್ಲ. ಮತ್ತೆ ಏನು? ಇತರೇತರ ಉತ್ಪತ್ತಿ ಮಾತ್ರ, ಇನ್ನೊಂದಿನದ ಉತ್ಪತ್ತಿ ಕಾರಣ ಆಗ್ಬೋದಷ್ಟೆ ಅಂತ ಈ ಒಂದು ಸೂತ್ರದಲ್ಲಿ ಹೇಳಿದ್ದಾರೆ. ಮುಂದಿನ ಸೂತ್ರದಲ್ಲಿ ಹಂತ ಹಂತ ಹೇಗೆ ತರ್ತಾರೆ ನೋಡಿ ಆರ್ಗ್ಯುಮೆಂಟ್. ಮುಂದಿನ ಸೂತ್ರದಲ್ಲಿ ಇಲ್ಲಿ ಏನು ಒಪ್ಕೊಂಡ್ರು? ಸಂಘಾತಕ್ಕೆ ಕಾರಣವಲ್ಲ, ಉತ್ಪತ್ತಿಯ ಕಾರಣವಾಗಬಹುದು, ಒಂದಕ್ಕೊಂದರ ಉತ್ಪತ್ತಿಯ ಕಾರಣವಾಗಬಹುದು, ಅದನ್ನು ನಾವು ಒಪ್ತೇವೆ ಅಂತ ಹೇಳಿದ್ರು. ಮುಂದಿನ ಸೂತ್ರ ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮನ್ನ ಆಗ ಸ್ವಲ್ಪ ನೀವು ಸಮಾಧಾನವಾಗದೆ ನಿಮಗೆ ಅಂತ ಆತ ಹೇಳಿದ್ವಿ ಅಷ್ಟೇ. ಏನು? ಉತ್ಪತ್ತಿಯ ಕಾರಣವಾಗಬಹುದು ಅಂತ ಹೇಳಿದ್ವಿ. ಆದರೆ ಈಗ ಹೇಳ್ತಾ ಇದ್ದೇವೆ, ನಿಮ್ಗೆ ಸ್ವಲ್ಪ ಅರ್ಥವಾಗಿದೆಯಲ್ಲ, ನೀವು ಇದು ಉತ್ಪತ್ತಿಗೂ ಕಾರಣವಲ್ಲ. ಯಾವುದು? ನೀವು ಇದು ಹೇಳ್ತಾ ಇದ್ದೀರಲ್ಲ, ಈ ಒಂದು ಅವಿದ್ಯೆ ಅದು ಎಲ್ಲ ಆ ಅಚೇತನ ವಸ್ತು ಚೇತನಾಧಿಷ್ಠಾನವಿಲ್ಲದೆ ಸ್ವಭಾವದಿಂದ ಏನು ಆಗ್ಬಿಡುತ್ತೆ, ಕಾರಣ ಒಂದಕ್ಕೊಂದು ಸಮುದಾಯ ಆಗ್ಬಿಡುತ್ತೆ. ಇದು ಸಮುದಾಯಕ್ಕೂ ಕಾರಣವಲ್ಲ, ಕೇವಲ ಉತ್ಪತ್ತಿಗೆ ಮಾತ್ರ ಕಾರಣವಾಗಬಹುದು ಅಂತ ಈಗ ಒಪ್ಕೊಂಡಿದ್ದೇವಷ್ಟೇ. ನೀವು ಈ ಸ್ಟೇಜ್ ಹತ್ತಿದ ಮೇಲೆ ನಾವು ಮುಂದೆ ಹೇಳ್ತೇವೆ ಇದು ಉತ್ಪತ್ತಿಗೂ ಕಾರಣವಲ್ಲ ಅಂತಕ್ಕಂಥದ್ದು ಅಲ್ಲಿ ನಿರಾಕರಣೆ ಮಾಡ್ತಾರೆ ಮುಂದಿನ ಸೂತ್ರದಲ್ಲಿ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.